ನಮಸ್ಕಾರ ವೀಕ್ಷಕರೇ, ರೈತ ಶಕ್ತಿ ಸುದ್ದಿ ಜಗತ್ತಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಬಾವಿಯಾಳ ಗ್ರಾಮದಲ್ಲಿ DHD ಕಂಪನಿ ವಾಹನಗಳನ್ನು ತಡೆದ ರೈತರು. ಬಾವಿಯಾಳ ಗ್ರಾಮದಲ್ಲಿ ಬೆಳಗಾವಿಯಿಂದ ಹಾಯ್ದು ಹೋಗುವ ಭಾರತದ ಮಹಾನ್ ಹೈವೇ ಕಾಮಗಾರಿ ಕೆಲಸವನ್ನು DHD ಕಂಪನಿಯವರು ಮಾಡುತ್ತಿದ್ದು, ಹೈವೇ ಪಕ್ಕದಲ್ಲಿ ಕಚ್ಚಾ ರಸ್ತೆ ನಿರ್ಮಾಣ ಕಾರ್ಯ ತುಂಬಾ ನಿಧಾನಗತಿಯಲ್ಲಿ ಸಾಗುತ್ತಿದೆ. ಹಾಗೂ ಇದರ ಪಕ್ಕದಲ್ಲಿರುವ ರೈತರ ಹೊಲಗಳು, ನೇಗಿಲು ಹಾಗೂ ಇನ್ನಿತರ ಹೊಲದ ಕಾರ್ಯಗಳಿಗೆ ಅಡಚಣೆ ಉಂಟಾಗುತ್ತಿದೆ. ಹಾಗೂ ಚೈನ್ ನಂಬರ್ 19+700ರಲ್ಲಿ ಬ್ರಿಡ್ಜ್ ಕಾಮಗಾರಿಯಲ್ಲಿರುವ ರೈತ ಬಾಂಧವರಿಗೆ ಅನುಕೂಲವಾಗುವಂತಿಲ್ಲ. ಕಾರಣ ಬ್ರಿಡ್ಜ್ ಎತ್ತರ ಕಡಿಮೆ ಇರುತ್ತದೆ. ರೈತರ ಟ್ರ್ಯಾಕ್ಟರ್ಗಳು, ಟ್ರಕ್ಗಳು ಹಾಗೂ ಇನ್ನಿತರ ವಾಹನಗಳು ಇಲ್ಲಿ ಓಡಾಡಲು ಸಾಧ್ಯವಾಗುತ್ತಿಲ್ಲ. ಹಾಗೂ ಇದರ ಪಕ್ಕದಲ್ಲಿರುವ ದೊಡ್ಡ ಬ್ರಿಡ್ಜ್ ಒಂದು ಹೋಗಬೇಕಾದರೆ ಕಚ್ಚಾ ರಸ್ತೆಯ ಮೂಲಕ ಹಾಯ್ದು ಹೋಗುವಾಗ ಅನಾಹುತವಾದರೆ ಯಾರು ಹೊಣೆ? ಈ ಮಾರ್ಗ ರೈತರಿಗೆ ದೂರ ಹಾಗೂ ತುಂಬಾ ದುಬಾರಿಯಾಗುತ್ತದೆ. ಹಾಗೂ ಈ ರಸ್ತೆಯ ಪಕ್ಕದಲ್ಲಿರುವ ರೈತರಿಗೆ ಜಮೀನಿನ ಹಣ ಜಮಾ ಮಾಡಿ ಎಂದು ಅಲ್ಲಿನ ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ಬಾಗಲಕೋಟೆಯಲ್ಲಿರುವ DHD ಕಂಪನಿ ಆಫೀಸ್ಗೆ ಅರ್ಜಿ ಕೊಟ್ಟು ಬನ್ನಿ ಎಂದು ಉಡಾಫೆ ಉತ್ತರವನ್ನು ನೀಡುತ್ತಿದ್ದಾರೆ. ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆಯಾ ರೈತರ ಹೊಲಗಳಿಗೆ ಬಂದು ಪರಿಶೀಲನೆ ಮಾಡಿ ಅವರವರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕೆಂದು ಭಾರತೀಯ ಕೃಷಿಕ ಸಮಾಜ ನವದೆಹಲಿ ರಾಷ್ಟ್ರೀಯ ಸಂಘಟನೆ ರಾಜ್ಯ ಕಾರ್ಯದರ್ಶಿಗಳಾದ ಅಶೋಕ್ ಕಳಸನ್ನವರ್ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾನಂದ್ ವಿ ಮಾಸ್ಮರ್ಡಿ ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಲ್ಲಿನ ಎಲ್ಲ ರೈತ ಬಾಂಧವರು ಆಗ್ರಹಿಸುತ್ತಿದ್ದಾರೆ. ಈ ರೈತರ ಸಮಸ್ಯೆ ಬಗೆಹರಿಯದಿದ್ದರೆ ಮುಂದಿನ ಕ್ರಮ ಕೈಗೊಳ್ಳಲು ಎಲ್ಲ ರೈತ ಸಂಘಟನೆಗಳು ನಿರ್ಧರಿಸಿರುತ್ತಾರೆ. ಇದರ ಬಗ್ಗೆ ಎಲ್ಲ ವಿವರವನ್ನು ಮನವಿ ಪತ್ರದಲ್ಲಿ ಉಲ್ಲೇಖನ ಮಾಡಿ ಬೆಳಗಾವಿಯ ಜಿಲ್ಲಾಧಿಕಾರಿಗಳಾದ ರೋಷನ್ ಸರ್ ಅವರಿಗೆ ಗಮನಕ್ಕೆ ತರಲು ಮುಂದಿನ ದಿನಗಳಲ್ಲಿ ರಾಜ್ಯದ ರೈತ ಸಂಘಟನೆಗಳು ಹಾಗೂ ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷರಾದ ಮಹಂತೇಶ್ ವಿ ಕಮತ್ ಸರ್ ಅವರ ಮೂಲಕ ಅವರಿಗೆ ಮನವರಿಕೆ ಮಾಡಲು ಹಾಗೂ ತಿಳಿಸಲು ಎಲ್ಲ ರೈತರು ಬೆಳಗಾವಿಗೆ ಹೊರಡಲು ತಯಾರಿರುತ್ತಾರೆ. ಈಗ ನಮ್ಗೆ ಸರ್ವಿಸ್ ಇಳಿಯಾಕತ್ ಬರುವತ್ತಲ್ಲಿ ಜಗ ರಗಡ ನೀರು ಗೊಬ್ಬರ ಹಾಕುದು ಉಳ್ದೈತಿ. ಆ ನೀರು ದಾಟಕ ಅಲ್ಲಿ ಏನ್ ಮಾಡಲ್ಲ, ಏನ್ ಮಾಡಲ್ಲ. ನೀವ ನಡೆಸಿದ್ರಿ ಅದನ್ನ ನಾನು ಕತ್ತಿ ಹೇಳ್ರಿ, ಅದನ್ನ ಹೆಂಗ್ ದಾಟಿಸ್ತಾರೆ, ನೀರು ದಾಟಿಸ್ರಿ, ಇದನ್ನ ಹಾದಿ ನನಗೆ ಅಲ್ಲಿ ಮಟ್ಟ ಕೊಡ್ರಿ. ಈಗ ನನಗೆ ಕಬ್ಬಿನ ನಂದು ಇತರ ಗಾಡಿ ನಿಂತೈತ್ರಿ. ಈಗ ಗೊಬ್ಬರ ಗಾಡಿ ಗೊಬ್ಬರ ಹಾಕಲ್ರಿ, ಗೊಬ್ಬರ ಹಾಕ್ಬೇಕ್ರಿ. ಈಗ ಸರ್ ನಿಮ್ಗೆ ಹೇಳ್ರಿ, ಸರ್ವಿಸ್ ರೋಡ್ ಇಂಪಾರ್ಟೆಂಟ್. ಹತ್ತ ಕಡೆ ನಿಮ್ದು ಯೂಸ್ ಆಗುಲ್ಲ. ನಿಮ್ಮ ರೋಡ್ ನಿಮ್ಗೆ ತೋರಿ, ನೀವು ಎಲ್ಲ ನಮ್ಗೆ ದಾಟಾಡಕ್ ಬರೋಂಗ್ ಮಾಡ್ರಿ ಸರ್. ಮತ್ತೆ ಬ್ರಿಡ್ಜ್ ಇದು ಒಂದು ಸಮಸ್ಯೆ ಐತ್ರಿ. ನಾವು ತಲೆ ಇಟ್ಕೊಡ್ ಸರ್ ಹೇಳಿಲ್ಲ, ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ಅನ್ಕೊಂಡ್ರು ಕೂಡ ನಾವು ಮಾಡ್ತೀವಿ ಆಫೀಸರ್ಗೆ, ಕಂಡ ಆಫೀಸರ್ಗೆ ನಾವು ನಮಗೇನು ಬರೀ ಹಾಕ ಬರೋದಿಲ್ಲ, ಓದಾಕ ಬರಲ್ಲ. ಅದನ್ನ ಮಾತ್ರ ಗಟ್ಟಿನ ನಿಮಗೆಲ್ಲ ಬಲ್ಲಾರ ಹೋದ್ರಿ, ಎಲ್ಲ ಅದರಿ ಮೊಬೈಲಾಗ ಎಲ್ಲ ತೆಗೆದು ತೆಗಿತಾರಿ. ನಕಾಶು ಐತಿ, ನಿಮ್ ಇಂತಕ್ ನಕಾಶಿನೂ ಐತಿ. ಅದ್ ಯಾರ ಈ ಭೂಮಿ ಯಾಪ ತೆಗಿತಾರಲ್ರಿ, ಮತ್ತೆ ಅದನ್ನೆಲ್ಲ ತೆಗೆದು ಗೊತ್ತಾಗಲ್ರಿ. ಮತ್ತೆ ಅದನ್ನ ಮಾಡ್ಬಾರ್ದ್ರೆ ಯಾಕೆ ಬಂದ್ ಮಾಡಿಲ್ಲ ಅವಾಗ ಅವ? ಈಗ ಬಂದ್ ಆಗೈತಿ, ಅವಾಗ ಬಂದ್ ಮಾಡಿದನ್ನ. ಅವಾಗಿಂದ್ರ ಎಷ್ಟು ಫೋಟೋ ಇದಾವ ಜಗನ್ಮಾಗ 100 ಸರ್ವೇರ್ ನಂಬರ್ ಮ್ಯಾಗ ನನ್ನ ಫೋಟೋ ಎಷ್ಟಾಗಿದಾವ ಅಂದ್ರೆ ನನಗೆ ಕಿಮ್ಮತ್ತ ಇಲ್ಲ. ನೀವು ನಾನು ಕೊಲ್ರಿ, ನಾ ಒಬ್ಬ ತಕರಾರು ಮಾಡತ್ತ ನಿಮ್ಗೆ. ನಾನು ಕೊಲ್ರಿ, ನೀವು ಗಾಡಿ ಚಾಲೂ ಮಾಡ್ರಿ. ಬ್ರಹ್ಮ ಬರ್ದೈತಿ, ಅದಕ್ಕೆ ಆ ಜಗಕ್ಕಾಗಿ ಹುಚ್ಚಿದಾನ. ಆ ಜಗನ ಹೋಗೈತಿ. ಈಗ ನನಗ ಅಲ್ಲಿ ಇಳಿದ ಅಡ್ಡಾಡಕ್ ದಗದ ಮಾಡಕ್ ಕೆಲಸ ಇಲ್ಲ. ಇಲ್ಲಿ ಈಗ ಇಳಿಯಾಕ ಬರುವಾಗ ನನಗ ಅಲ್ಲಿ ನಮ್ಗೆ ಇಳಿಯಾಕ ಬರುವಾಗ ನಮ್ ನೀರ್ ದಾಟುವಂಗ ಮಾಡ್ಬಿಡ್ರಿ. ಎರಡು ಕಲ್ವಟ್ ಸರ್. ಈಗಾಗಲೇ ನಮ್ಮ ಎಲ್ಲ ಜಮೀನುಗಳು ಆ ಕಡೆ ಅದಾವ ಸರ್. ಈಗ ನೀವು ರೋಡ್ ದಾಟ್ತೀರಿ ಸರ್, ನಮ್ಮ ಜಮೀನುಗಳು ಅದಾವು. ನಾವು ನೀರಾವರಿ ಮಾಡ್ಕೊಂಡಿಲ್ಲ ಸರ್. ಈಗ ಪೈಪ್ ಸರ್, ನಮ್ಮ ಪೈಪ್ ಲೈನ್ ದಾಟ್ಸಲಿಕ್ಕೆ ಬೇರೆ ಬೇರೆ ನೀರು ಹೋಗ್ಲಿಕ್ಕೆ ಬೇಕ್ರಿ ಸರ್. ಮತ್ತೆ ನೋಡ್ರಿ ನೀರು ಹೋಗ್ಲಿಕ್ಕೆ ಅಲ್ಲಿ ಮಟ್ಟ ಇಲ್ಲಿ ಮಳೆ ಇಲ್ಲಿ ಬಾಗಾದವ್ರ ನಾವು 3-4 ಬೋರ್ ಇದ್ದಲ್ಲಿ ಒಂದೊಂದು ಹಾಕುವ 500 ಮೀಟರ್ ಸಾಹೇಬನ ಒಂದು ತಗದು ಹೋಗೋದು ಹೋದವ 8 ಮಕ್ಕಳು ಅವನ ಕಟ್ಟಿ ಏನಾಗ್ಬೇಕು?
ಅವ ಆನೆಸ್ಟ್ ಆಗಿ ಬಂದು ಕೆಲಸ ಮಾಡ್ತಾ ಇದ್ದ ಸರ್ ಆದ್ರಿ ಅವ್ರವ್ರು ಆತ್ರಿ ಅಲ್ರಿ ವೈಯಕ್ತಿಕ ಅಲ್ಲದು. ಅವ್ರಿಗೋಸ್ಕರ ಮಾಡ್ತಿರ್ತಾರ್ರಿ ನಮ್ಮದು ನಾವು ಕಳ್ಕೊಂಡು ನಮ್ಮ ಏನಂದ್ರಿ ನೀವು ಪೈಪ್ಲೈನ್ ಗಳು ಸರ್ ಯಾರೋ ಒಬ್ರು ಇಂಜಿನಿಯರ್ ಹೋದ್ರೆ ಏನೋ ಅಂದ್ರಲ್ಲ ಹಿಂದೆ ನಾ ಹೇಳೋ ತಿಳ್ಕೊಡ್ರಿ ಅವ್ರ ಪಗಾರ ಐತ್ರಿ ಕಳ್ಸಂದವ್ರ ಸರ್ ಏನೋ ಒಂದ್ ಮಾತಂದಿಲ್ಲ ಏನಂದ್ರಿ ಅವ್ರ ಪಗಾರ ಸಂಬಂಧ ಮತ್ತೆ ಹಂಗ ಮಾಡ್ತಾರೆ ಎಲ್ಲ ಹಂಗಲ್ಲ ನೀನು ನಿನ್ ದುಡಿಮೆ ಸಮಾನ ಮಾಡ್ತಿರ್ತಿ ಹೌದ್ರಿ ನಮ್ಮ ದುಡಿಮೆ ನಮ್ಮ ಭೂಮಿ ಮಾತಾಡೋದು ಮಾತಾಡ್ಬೇಕು ಸರ್ ನೀವು ನಾನು ನಿಮ್ ಮಾತ ಕೇಳಕ ಬಂದೇನೆ ಕೇಳ್ರಿ ಅವ್ರದ್ದು ನೀವು ಏನೋ ನಾವು ಅನ್ಎಜುಕೇಟೆಡ್ ಅಂತ ಹೇಳಿ ನಾವು ಅಲ್ಲರ ಅನ್ನೆಸೆಸರಿ ವಾದ ಮಾಡತ್ತಿಲ್ರಿ 500 ಮೀಟರ್ ಮಾಡ್ಕೊಡ್ರಿ ಪ್ರಾವಿಷನ್ ಇದೆ ಗವರ್ನಮೆಂಟ್ ಇದ್ರದ್ದು ನಾವು ಕೇಳೋದು ನಮ್ಮ ಹಕ್ಕ ಐತಿ ನಮ್ದು ಹೆಂಗೈತಿ ಹಿಂಗೈತಿ ನಮ್ಮೆಲ್ಲ ಪೈಪ್ಲೈನ್ಸ್ಗಳು ಹೋಗಿ ನಿಮ್ಮ ಹಕ್ಕಿನ ಸಲುವಾಗಿ ಸರ್ಕಾರ ಏನ್ ಮಾಡೈತಿ 500 ಮೀಟರ್ ಒಂದೊಂದು ಮಾಡೈತೆ ಆದ್ರೂ ನಾವು ಏನ್ ಮಾಡಿದ್ದೇವೆ ಜನರ ಅನುಕೂಲಕ್ಕಾಗಿ 3-4 ಬೋರ್ಗಳು ಇದ್ದವರೆ ಕೂಡಿ ಒಂದೊಂದು ಪ್ರಾವಿಷನ್ ಮಾಡಿ ಹಾಕೊಳಕ್ ಅನುಕೂಲ ಮಾಡಿಕೊಟ್ಟಿದ್ದೇವೆ ಅದನ್ನು ನಾವು ಬಿಟ್ಟಿದ್ದೇವೆ ಆ ರೈತರ ಸಲುವಾಗಿನ ಮಾಡ್ತಾ ಇರೋದು ಆದ್ರೆ ಅದನ್ನ ಬಿಟ್ಟು ನಿಮ್ಮ ಬಿಯಾಂಡ್ ದ ಲಿಮಿಟ್ಸ್ ಮಾತಾಡಂಗಿಲ್ಲ ನಾವು ಯಾರ ಬರ್ಲ್ರಿ ನಾವು ಸರ್ ಯಾರ ಬರ್ಲ್ರಿ ನಮ್ಮ ವಾದ ಇದೆ ಯಾರಲ್ಲ ಯಾರ ಬಂದ್ರು ನಮ್ಮ ವಾದ ಇದಾರೆ ವಾದ ಅಲ್ಲ ಕೊಡ್ರಿ ನಮಗೆ ಹೇಳ್ರಿ ನೀವು ಫಸ್ಟ್ ಇದನ್ನ ಮೊದಲು ಕ್ಲೀನ್ ಮಾಡಕ್ ಕೊಡ್ರಿ ಒಂದೇದ್ದು ಎರಡನೇದ ಬ್ರಿಡ್ಜ್ ರೀ ನಾನು ಹೇಳ್ತೇನೆ ತಡಿ ನೀನು ಹೇಳ್ರಿ ಇದನ್ನ ಸಂಗಮೇಶ ಎರಡು ಕಡೆ ಮೊದಲು ಕ್ಲೀನ್ ಮಾಡು ಎರಡು ಯಾವಾಗ ಇವತ್ತು ಮಾಡ್ತೀವಿ ಸಂಜೆ ಮಟ್ಟ ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತ ಮಾಡ್ಕೊಡು ಅವ್ರಿಗೆ ಕ್ಲಿಯರ್ ಐಡಿಯಾ ಬರ್ಬೇಕು ಅವ್ರಿಗೆ ಅವ್ರು ಏನ್ ಮಾಡ್ತಾರ ಗೊತ್ತಾ ಈಗ ಅವ್ರ ತಲೆ ಒಳಗೆ ಏನಿಲ್ಲ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ನಮ್ಮ ಹೆಂಗ್ ದನ ಹೆಂಗ್ ದಾಟಬೇಕು ಕರ ಹೆಂಗ್ ದಾಟಬೇಕು ಅವ್ರ ತಲೆ ಒಳಗೆ ಇರೋದು ಹೌದಾ ಮೊದಲು ಇದನ್ನ ಕ್ಲೀನ್ ಮಾಡ್ರಿ ಅವರು ಇದು ಯುಟಿಲಿಟಿ ಡಕ್ಟ್ ಇಲ್ಲಿ ಹಾಕೋದಿಲ್ಲ ಅನುಕೂಲ ಮಾಡಿಕೊಡ್ರಿ ಸಾಕಾದ್ರೆ ಮತ್ತೆ ಇನ್ನೊಂದ್ ಸರ ಏರ್ಪೋರ್ಟ್ ಆಗಲ್ಲ ಏನು ನೀವು ಮಾತಾಡ್ಬೇಕನ್ನ ಗೊತ್ತಿಲ್ಲ ಇಲ್ಲಿ ಗೊತ್ತಿಲ್ಲ ಅಂದಲ್ ಸರ ಈಗ ಬಾವ್ಯಾಳ ನಮಗ್ ಏನ್ ಬಾಳ ನೀವು ಯಾವ ಬ್ರಿಡ್ಜ್ ಅಲ್ಲಿ ಸೆಕೆಂಡ್ ಬ್ರಿಡ್ಜ್ ಮಾಡ್ಲಿಕ್ಕೆ ನೀವು ಒಂದೊಂದೇ ಕೆಲಸ ಮಾಡಕ್ ಕೊಡ್ ನನಗೆ ಸರ್ ಹೇಳ್ರಿ ಮೊದಲನೇ ದಿನ ಕ್ಲೀನ್ ಮಾಡಕ್ ಕೊಡು ಹಂಗಾರ ಬ್ರಿಡ್ಜ್ ಸ್ಟಾಪ್ ಮಾಡ್ತಾರ ನೋಡ್ರಿ ಸರ್ ನಾಳೆ ಏನ್ ಸ್ಟಾಪ್ ಸೊಲ್ಯೂಷನ್ ಕೇಳಲಿಕ್ಕೆ ನಾನು ಹೇಳೋದು ಅರ್ಥ ಮಾಡ್ಕೊಡ್ರಿ ಸರ್ ನಾವು ಸೊಲ್ಯೂಷನ್ ಕೊಡಕ್ ಬಂದೇವೆ ಮಾಡ್ರಿ ನಾವು ಹೇಳಿಕತ್ತ ನೀವು ತಿಂಗಳಿಗೆ ಒಂದು ಸೊಲ್ಯೂಷನ್ ಕೊಟ್ರೆ ನಾವು ಒಪ್ಪುದಿಲ್ಲ ನಮ್ ಕ್ಲಿಯರ್ ಕೇಳಿಲ್ಲ ಹಂಗ್ ಮಾತಾಡೋಂಗಿಲ್ಲ ಸರ್ ಮಾತಾಡೋಂಗಿಲ್ಲ ತಿಳ್ಕೊಡ್ರಿ ಸರ್ ನೋಡ್ರಿ ನಾನು ಇಲ್ಲಿ ಲೋಕಲ್ ಇರೋ ಮನುಷ್ಯ ನಾವು ಲೋಕಲ್ ಅದಾವ್ರಿ ನನಗೂ ಗೊತ್ತಿದೆ ಹೇಳ್ರಿ ತಿಂಗಳಿಗೆ ಒಂದು ಏನ್ ಡಿಸಿಷನ್ ಮುಗಿದ ಬಳಕಂದ್ರಿ ತಿಂಗಳು ತೋತಾರ ಮತ್ತ ಅವ್ರು ಹಂಗ ಮಾಡ್ತಾರ್ರಿ ಮಾಡ್ಕೊಂತ ಎಲ್ಲೋ ಮಾಡ್ತಾರ್ರಿ ನೀವು ಈಗ ಅಲ್ರಿ ಈಗ ಬಂದೈತಿ ಈಗ ಹೊಸ ನೋಡಿದ್ದೇನೆ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡತ್ತೇನೆ ಈಗ 2 ವಿಷಯ ಕೊಟ್ಟೇನೆ ಈಗ ನಾನು ಇದನ್ನ ಕ್ಲೀನ್ ಮಾಡು ಅವ್ರದ್ದು ಎಲ್ಲಿ ಯುಟಿಲಿಟಿ ಪೈಪ್ ಹಾಕ್ಬೇಕು ಹೇಳಾಕ್ತೇನಿಲ್ಲ ನಾನು ಮತ್ತೆ ಬ್ರಿಡ್ಜ್ ಹೇಳ್ರಿ ಮತ್ತೆ ನಮ್ಗೆ ಬ್ರಿಡ್ಜ್ ನಂಗೆ ಟೈಮ್ ಕೊಡಿ ಹೇಳ್ತೇನೆ ನಾವು ಅರ್ಜಿ ಕೊಡ್ತೇವೆ ನಿಮ್ಗೆ ಕೊಡ್ತಾರೆ ಸರ್ ನಾವು ನನಗಲ್ಲ NH ಇದು ಕೊಡ್ಬೇಕು ಎಲ್ಲಿ ಬಾಗಲಕೋಟೆ ಮಾಡಿಕೊಟ್ಬಿಡ್ರಿ ಬ್ರಿಡ್ಜ್ ಎಷ್ಟು ಫೀಟ್ ಬೇಕು ನಮ್ಮ ಕಬ್ಬಿನ ಗಾಡಿ ಲಾರಿ ಗಾಡಿ ಬೋರಿನ ಗಾಡಿ ತಂದು ಹೊಡ್ಸಾಕತ್ತಾರ ನಮ್ಮ ರೈತರ ಎಲ್ಲಿ ಹೋಗ್ಬೇಕವು ಅದು ಗೌರ್ಮೆಂಟ್ ರೋಡ್ ಸ್ಟಾಪ್ ಮಾಡಿಸಿದವು ನಾವು ಇದೆಲ್ಲ ಮುಗಿದು ಬೆಳ್ಕೊಂಡು ಗೌರ್ಮೆಂಟ್ ರೋಡ್ ಮಾಡಿಸ್ಕೋಬೇಕು ನಾವು ಅಂತೇಳಿ ಎಲ್ಲ ರೈತರು ಕೂತ್ಕೊಂಡ MLA ಇವತ್ತು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಬಾವಿಹಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರುವಂಥ ಬಾವಿಹಾಳ ಗ್ರಾಮದೊಳಗೆ ಭಾರತ್ ಮಹಾನ್ ಹವೆ ಅಂತ ಹೇಳಿ ಕೆಲಸ ಏನು ಮಾಡ್ಲಿಕ್ಕತ್ತಾರೆ ಇವ್ರು ರಾಷ್ಟ್ರೀಯ ಯೋಜನೆ ಒಳಗೆ ಇವತ್ತು ನಮ್ಮ ರೈತರಿಗೆ ಯಾವುದೋ ಅನುಕೂಲಗಳಿಲ್ಲ ಅನಾನುಕೂಲತೆಗಳನ್ನ ಭಾಳ ಜಾಸ್ತಿ ಆಗ್ಯಾವ ತಾವು ನೋಡ್ಬೋದು ತಾವು ಹಿಡಿಯೋದೊಳಗೆ ಈ ಬ್ರಿಡ್ಜನ್ನು ಮಾಡಿ ಹೋಗ್ತಾ ಇದ್ದಾರೆ ಅವರು ಅಲ್ಲಿ ಎಷ್ಟು ಲೆಂತ್ ಐತಿ ಹೊಲ ಭೂಮಿ ನಮ್ದೆಲ್ಲ ನಾವು ಬರುವಂಥ ಗಾಡಿ ಚಕಡಿಗಳನ್ನು ತೊಗೊಂಡ ಇವತ್ತು ಈ ಬ್ರಿಡ್ಜನ್ನು ಇಷ್ಟು ಹೈಟಿಗೆ ಮಾಡಕತ್ತಾರೆ ನಾವು ಒಳಗೆ ಹೆಂಗೆ ದಾಟೋನು ಇದ್ರಾಗ ನಮ್ಮ ಎಲ್ಲ ಬೋರ್ವೆಲ್ಸ್ಗಳು ಮತ್ತು ಕಬ್ಬಿನ ಗಾಡಿಗಳು ನಮ್ಮ ಟ್ರ್ಯಾಕ್ಟರ್ಗಳು ಇದ್ರಾಗೆಲ್ಲ ಹೆಂಗೆ ದಾಟೋದು ತಾವು ಸಂಬಂಧಪಟ್ಟ ಇಲಾಖೆದವರಿಗೆ ನೂರಾರು ಸಲ ಈ ಕಾಂಟ್ರಾಕ್ಟರ್ಗಳಿಗೆ ಇಂಜಿನಿಯರ್ಸ್ಗಳಿಗೆ ನಾವು ಇದನ್ನು ಮನವಿಯನ್ನು ಮಾಡಿದೆವು ಯಾರೂ ಕೂಡ ಇದಕ್ಕೆ ಸ್ಪಂದಿಸಲ್ಲ ಈಗ ನಾವು DC ಅವ್ರ ಜೊತೆ ಮಾತಾಡಿ ಕ್ಯಾಸ್ ಇದಕ್ಕೊಂದು ಏನು ಪರಿಹಾರವನ್ನು ಸೂಚಿಸಿ ಕೊಡ್ರಿ ಅಂತ ಹೇಳಿ ಕ್ಯಾಸ ನಾವೆಲ್ಲ ರೈತರು ಕೂಡಿ ಒಂದು ಮನವಿ ಮಾಡಿದ್ದು ಇವತ್ತು ಅಲ್ಲಿ ರೋಡನ್ನು ಬಂದ್ ಮಾಡಿದ್ದು ನಮ್ಮ ರೈತರು ಅವ್ರ ಜೊತೆ ಎಲ್ಲ ಒಂದು ಸ್ವಲ್ಪ ಮಾತಾಡಿದಳಕ ನಾವು ಮಾಡ್ತೇವೆ ಸಂಬಂಧಪಟ್ಟ ಇಲಾಖೆದವ್ರಿಗೆ ಹೇಳ್ತೇವಂತಾರ ಅವರು ನಮ್ಗೆ ಬಾಗಲಕೋಟೆಗೆ ಹೋಗ್ರಿ ಬೆಂಗಳೂರಿಗೆ ಹೋಗ್ರಿ ಅಂದ್ರೆ ನಾವು ರೈತರು ಸಾಧ್ಯ ಏನ್ರಿ ಇದನ್ನು ನೀವು ವಿಚಾರ ಮಾಡಬೇಕು ನಮ್ಮ ಜಮೀನುಗಳು ಕಳ್ಕೊಂಡು ನಮಗೆ ಹಾದಿಗಳು ಇಲ್ಲದೆ ಇದ್ದಾಗ ನಾಳೆ ಬಾಗಲಕೋಟೆಗೆ ಹೇಳ್ತಾರೆ ಬೆಂಗಳೂರಿಗೆ ಹೇಳ್ತಾರೆ ಎಲ್ಲಿ ಹೋಗೋಣ್ರಿ ನಾವು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇದನ್ನು ಗಮನಿಸಬೇಕು ಇದಕ್ಕೊಂದು ಪರಿಹಾರವನ್ನು ಸೂಚಿಸಬೇಕು ಇಲ್ಲಾಂತಂದ್ರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ನೋಡಿದೇರಿ ನೀವು ಈಗಾಗಲೇ ಹೋರಾಟಗಳು ಯಾವ ಥರಗಳು ಇದ್ದು ರೈತ ಸಂಘದ ವತಿಯಿಂದ ಅಂತೇಳಿ ನಾವು ರೈತ ಸಂಘದೊಳಗೆ ಕೆಲಸವನ್ನು ಮಾಡ್ತೇವೆ ದಯಮಾಡಿ ಇದನ್ನೆಲ್ಲ ನೀವು ನೋಡ್ಬೇಕು ಅರ್ಥೈಸ್ಕೊಳ್ಬೇಕು
ಇದು ಮಿನಿಮಮ್ ಈ ರೋಡ್ನಿಂದ ಈಗ ಏನು ಲೆವೆಲ್ ಐತಿ ಇದಕ್ಕಿಂತ ಬರೀ ಒಂದು 3-4 ಫೂಟ್ದಾಗ ಐತಿ ಇದು ಬ್ರಿಡ್ಜ್. ಇದ್ರಾಗ ನಾವೆಲ್ಲ ಟ್ರ್ಯಾಕ್ಟರ್ಗಳು ತಗೊಂಡು ದಾಟೋದು ಹೆಂಗ, ನಾವು ಕಬ್ಬಿನ ಗಾಡಿಗಳನ್ನು ದಾಟ್ಸೋದು ಹೆಂಗೆ ಇದ್ರಾಗ, ನಮ್ಮ ರೈತರ ಅಕ್ಕಪಕ್ಕ ಬಾಜು ಬೋರ್ವೆಲ್ ಹಾಕ್ಸಾಕತ್ರ ಆ ಬೋರಿನ ಗಾಡಿಗಳನ್ನು ತರೋದು ಹೆಂಗ ನಾವು ಇದ್ರಾಗ. ರೈತರಿಗೆ ಏನೋ ತಿಳಿಯೋದಿಲ್ಲ, ಏನೋ ಆಗೋದಿಲ್ಲ ಅಂತ ಹೇಳಿ ಕೆಲಸ ಇವ್ರು ಈ ತರ ಮಾಡಿಬಿಟ್ರಂತಂದ್ರ ನಮ್ಗೆ ನಾಳೆ ಎಷ್ಟು ತೊಂದರೆ ಆಗ್ತೈತಿ. ಹಾವೇ ಆದ ಬಳಿಕ ಯಾರನ್ನ ಹಿಡ್ಕೊಳ್ಳೋದು ನಾವು. ದಯವಾಡಿ ನಾವು ಇದನ್ನ DC ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವ. ಇಡೀ ನಮ್ಮ ರೈತ ಕುಲದ ಸಂಘಟನೆದಾರ ನಮ್ಮ ಬೆಳಗಾವಿ ಜಿಲ್ಲೆದೊಳಗೆ ಇರ್ಬೋದು, ನಮ್ಮ ರಾಜ್ಯದ ಎಲ್ಲ ರೈತ ಸಂಘಟನೆ ಅದವರು ನಮಗೆ ಎಲ್ಲರೂ ಹೇಳಿದಾರು, ನಾವು ಸ್ಪಂದಿಸ್ತೇವೆ, ನಿಮ್ಗೆ ಹೋರಾಟವನ್ನು ಮಾಡೋಣ ಇದ್ರ ಬಗ್ಗೆ ಅಂತ ಹೇಳಿ ಕೆಲಸ ಎಲ್ಲ ರಾಜ್ಯ ಅಧ್ಯಕ್ಷರಾಗಿರ್ಬೋದು ಎಲ್ಲರೂ ಹೇಳಿದಾರೆ ನಮ್ಗೆ. ಇದ್ರ ಬಗ್ಗೆ ನಮ್ಮ ಶಿವಾನಂದ ಕೂಡ ಒಂದೆರಡು ಮಾತುಗಳನ್ನು ಮಾತಾಡ್ತಾನೆ. ಅವ್ರದ್ದು ಕೂಡ ಜಮೀನು ಹೋದ್ರೂ ಕೂಡ ಇವತ್ತಿನವರೆಗೂ ದುಡ್ಡು ಬಂದಿಲ್ಲ, ಮನೆಗಳು ಹೋದ್ರೂ ಕೂಡ ದುಡ್ಡು ಬಂದಿಲ್ಲ, ಗಿಡಗಳ ದುಡ್ಡು ಬಂದಿಲ್ಲ. ನಾವು ಇವತ್ತು ಭಾಳ ತೊಂದರೆ ಒಳಗದ ನಾವು ರೈತರೆಲ್ಲ. ಇಲ್ಲಿ ನಮಗೆ ಹಾದಿ ಕೊಡವಲ್ರಿ ಇವ್ರು. ತಮ್ಮದ ಒಂದು ದರ್ಪ ದಬ್ಬಾಳಿಕೆ ಒಳಗೆ ನಡೆಯತ್ತಾರ. ಯಾವ ಇಂಜಿನಿಯರ್ ಬರ್ತಾನ ತನ್ನ ಮನಬಂದಂತೆ ಮಾತಾಡ್ತಾನೆ ರೈತರಿಗೆ. ಯಾರೋ ಅವ್ರು ಭೀಮ್ಸಿ ಅವ್ರ ಅಂತ ಹೇಳಿ ಕೆಲಸ. ಏನು ಅವ್ರವ್ರ ವೈಯಕ್ತಿಕ ಪರ್ಸನಲ್ ವ್ಯವಹಾರಗಳನ್ನ ನಮ್ಮ ರೈತರ ಮೇಲೆ ತರಬಾರ್ದು. BP ಪೇಷಂಟ್ ಇದ್ದಾರಂಗ ಅವ್ರು. ಎತ್ಕೆತ್ತಾರ ಮಾತಾಡೋದು, ಏನ್ಕೇನಾರ ಮಾತಾಡೋದು ಮಾಡ್ತಾರ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇದನ್ನಾರ ನೀವು ತಿಳ್ಕೊಂಡ ಪವನ್ ಸರ್ ಅವ್ರಿಗೂ ಮತ್ತೆ ನಾವು ಕಾಲ್ ಮಾಡಿ ಹೇಳಿದೆವ, ಪವನ್ ಸರ್ ನೀವು ದಯಮಾಡಿ ಒಂದ್ಸಲ ವಿಸಿಟ್ ಅನ್ನು ಕೊಡ್ರಿ. ಈ ರಾಜ್ಯ ಹೆದ್ದಾರಿ ಒಳಗೆ ಮುಖ್ಯಸ್ಥರು ನೀವು ಅದರಿ, ನೀವು ಬಂದ ಕೆಲಸ ನಮ್ಗೆ ರೈತರಿಗೆ ಒಂದು ಏನು ಆಗೋತತಿ ಇದರಲ್ಲಿ ಏನಿಲ್ಲ ಅನ್ನುವಂಥದ್ದು ಹೇಳ್ರಿ. ಇಟ್ಟು ದಿನ ನೀವು ನಮ್ಗೆ ಇಲ್ಲಿ ಹಾದಿ ಕೊಡ್ತೇವೆ ಅಂತಂದ್ರಿ, ಈಗ ಒಬ್ರು ಇಂಜಿನಿಯರ್ ಬಂದ್ರೆ ಇಲ್ಲ ಅಂತಾರು, ನೀವು ಕೊಡ್ತೇವೆ ಅಂತಾರು. ನಾವು ಯಾವ ಥರ ಮಾಡೋಣ, ಈ ಬ್ರಿಡ್ಜ್ ಕೂಡಲೇ ದೊಡ್ಡದನ್ನು ಮಾಡ್ಬೇಕು. ನೀವು ಇಲ್ಲ ಅಂತಂದ್ರೆ ನಾವು ಒಡೆದು ಹಾಕುವಂಥ ಕೆಲಸ ಮಾಡ್ತೇವೆ. ನೀವು ಏನು ಮಾಡ್ತಿರಲ್ಲ, ನಾವು ಅದಕ್ಕೆಲ್ಲ ಭದ್ರದವು, ನೀವು ಎಷ್ಟೇ ಕಂಪ್ಲೇಂಟ್ ಮಾಡ್ರಿ, ಏನೋ ಮಾಡ್ರಿ, ನಾವೆಲ್ಲ ರೈತರ ಗಟ್ಟಿಯಾಗೇ ನಿಂತಾವ. ನೀವು ಎಲ್ಲಿ ಬೇಕಾದ್ರೆ ಬಂದರೂ ನಾವು ಫೇಸ್ ಮಾಡಕ್ಕೆ ರೆಡಿ ಇದಾವೆ ಅಂತ ಹೇಳ್ತೀನಿ. ಬ್ರಿಡ್ಜ್ ಮಾಡಿದಾರೆ, ಇದನ್ನ ನಾವು ಸ್ಟಾಪ್ ಮಾಡಿಸಿದವ್ರಿ. ಇದು 10 ಫೂಟ್ ಅಂತಲೇ ನಮ್ಮ ಗಾಡಿಗಳು ದಾಟಕ್ಕಾಗಿಲ್ಲ ರೀ. ಹಿಂಗಾಗಿ ನಾವು ಸ್ಟಾಪ್ ಮಾಡಿಸಿದವು, ಅರ್ಧ ಮಾಡಿದವ್ರು ಅರ್ಧ ಬಿಟ್ಟಾರೆ. ಈ ಥರ ಇದೆ ನೋಡ್ರಿ ಇಲ್ಲಿ ಬಂದು. ನಮ್ಮ ಭೂಮಿ ಇಲ್ಲಿವರೆಗೂ ಹೊಡೆದು ತೆಗಿನಾಗ ಮಾಡಿದ್ದಾರೆ ಅದನ್ನ. ತೆಗ್ನ್ಯಾಗ ಮಾಡಿದಾರೆ. ಈಗ ಹಚ್ಚಿ ಹೋಗೋದು ಹೆಂಗೆ, ಇದನ್ನ ಒಟ್ಟು ನೀವು ಒಟ್ಟು ದೊಡ್ಡ ಅಧಿಕಾರಿಗಳು ಒಟ್ಟು ಇದನ್ನ ಮಾಡ್ರಿ. ದೊಡ್ಡ ಅಧಿಕಾರಿಗಳು ನೋಡಿ ಕೇಸದ ನಟ ಹೈಟ್ ಮಾಡಿ ಕೇಸ್ತ ಆಮೇಲೆ ಸ್ಲಾಪ್ ಒಯ್ಯಾಕ ಹಚ್ಚರಿ. ನಮ್ಗೆ ಅನುಕೂಲ ಆಗತ್ತೆ ರೈತರಿಗೆ.